ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುರುಷೋತ್ತಮ ಮೋಟೋ ಬ್ಲಾಗರ್. ಇವತ್ತು ಬಂದು ಕನಕಪುರದಲ್ಲಿ ಲಯನ್ ಮತ್ತು ಲಿಯೋ ಕ್ಲಬ್ಬಿಂದ 42 ವರ್ಷದಿಂದ ಸೈಕಲ್ ರೇಸ್ ನಡೀತಾ ಇದೆ. ಸೊ ಎಲ್ಲ ಪ್ರಿಪ್ರೇಷನ್ಸ್ ಆಗಿದ್ದಾರೆ ನೋಡಿ. ಸೊ ಮಳೆಯಲ್ಲೂ ಕೂಡ ತುಂಬ ಜನ ಬರ್ತಿದ್ದಾರೆ. ಶುರುವಾಗಿದೆ ಸೈಕಲ್ ರೇಸ್ ಕನಕಪುರದಿಂದ ಕೋಡಹಳ್ಳಿ ರೋಡ್ಗೆ. ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ರೆಡಿಯಾಗಿ ಫುಲ್ಲು ಪ್ರಿಪ್ರೇಷನ್ಸ್ ಆಗಿದ್ದಾರೆ. ಶುರುವಾಯಿತು ಕನಕಪುರದಿಂದ ಕೋಡಹಳ್ಳಿ ಕಡೆಗೆ ಸೈಕಲ್ ರೇಸ್ ನೋಡಿ. ತುಂಬ ಜನ ಹುಡುಗರು ಹೋಗ್ತಾ ಇದ್ದಾರೆ. ಸೊ ಜೊತೆಯಲ್ಲಿ ನಮ್ಮ ಲಯನ್ ಮತ್ತು ಲಿಯೋ ಕ್ಲಬ್ ಹುಡುಗರೆಲ್ಲ ಸಪೋರ್ಟಿಗೆ ತುಂಬಾ ಚೆನ್ನಾಗಿದ್ದಾರೆ ನೋಡಿ. ತುಂಬ 6 ಮೆಂಬರ್ಸ್ ಹೋಗ್ತಿದ್ದಾರೆ. ಇಲ್ಲಿಂದ ಶುರುವಾಗಿ ಒಂದು 16 ಕಿಲೋಮೀಟರ್ಸ್ ಸೈಕಲ್ ರೇಸ್ ಕನಕಪುರದಲ್ಲಿ 42 ವರ್ಷಗಳಿಂದ ನಡೀತಾ ಇದೆ. ತುಂಬಾ ತಿಂಗಳಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ದಾರೆ ಹುಡುಗರು. ಪ್ರಾಕ್ಟೀಸ್ ಮಾಡಿ ಹೋಗ್ತಿದ್ದಾರೆ. ಫುಲ್ ಎಪಿಸೋಡಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಫುಲ್ ಎಪಿಸೋಡು ಇವತ್ತು ಕೋಡಹಳ್ಳಿ ಕಡೆಗೆ. ಜಸ್ಟ್ ಈಗ ಕನಕಪುರದಿಂದ ಒಂದು 2-3 ಕಿಲೋಮೀಟರ್ಸ್ ಬಂದರು. 2-3 ಕಿಲೋಮೀಟರ್ಸು ಫ್ರಂಟಲ್ಲಿ ಹೋಗ್ತಿದ್ದಾರೆ. ಡೌನ್ ಇದೆ. ಹುಡುಗರು ಸಾಥ್ ಕೊಡೋದಕ್ಕೆ ಎಲ್ಲರೂ ತುಂಬ ಜೋಶ್ ತುಂಬ್ತಿದ್ದಾರೆ. ಹೆವಿ ಫಾಸ್ಟು. ಮುಂದೆ ಲಾರಿ ಬರ್ತೈತೆ. ತುಂಬಾ ಚೆನ್ನಾಗಿ ಸೈಕಲ್ ತುಳಿತಾ ಇದ್ದಾರೆ. ಸೊ 6 ಮೆಂಬರ್ಸು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೈಕಲ್ ರೇಸಲ್ಲಿ 3 ಮೆಂಬರ್ಸ್ ಮುಂದೆ ಇದ್ದಾರೆ. ಸೊ ಅವ್ರ ಸ್ಪೀಡು ಬಂದು 40 to 50 ಸ್ಪೀಡಲ್ಲಿ ತುಳಿತಾ ಇದ್ದಾರೆ. ಸೊ ನಂಬರ್ 1 ಸ್ಥಾನದಲ್ಲಿ ಮುಂದೆ ಹೋಗ್ತಿದ್ದಾರೆ ನೋಡಿ. ಹೇಗೆ ಸೈಕ್ಲಿಂಗ್ ಮಾಡ್ತಿದ್ದಾರೆ ಅಂತ ನಮ್ಮ ಕನಕಪುರದ ಹುಡುಗರು. ಇವಾಗ ಹಳ್ಳಾಳು ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಸಖತ್ತು ತುಂಬಾ ಹುಡುಗರು ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ಮಾಡಲಿಕ್ಕೆ ಸೈಡ್ ಕೊಡಿ. ಸೈಡ್ ಸೊ ಇವಾಗ ಶ್ರೀನಿವಾಸನಹಳ್ಳಿ ಹತ್ರ ಬಂತು. ಶ್ರೀನಿವಾಸನಹಳ್ಳಿ ಹಪ್ಪಲ್ಲಿ ತುಂಬಾ ಜನ ಎಂಕರೇಜ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಬೈಕಲ್ಲಿ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅವರ ಟೀಮ್ ಮೆಂಬರ್ಸ್ಗೆ. ಸೊ ಇಲ್ಲಿ ತುಂಬ ಟ್ರಾಫಿಕ್ ಜಾಮು. ಸೊ ವೀಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಆದರೂ ಟ್ರೈ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಸೈಕಲ್ ರೇಸ್ ಹೇಗೆ ನಡೀತಾ ಇದೆ. ಮತ್ತು ತುಂಬಾ ಜನ ಹಿಂಸೆ ಮಾಡ್ತಿದ್ದಾರೆ. ಸೈಕಲ್ ರೇಸ್ಗೆ ಕರೆಕ್ಟಾಗಿ ಇದು ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸೈಕಲ್ ರೇಸ್ ಸಪೋರ್ಟ್ ಮಾಡಬೇಕು ನೋಡಿ. ಸುಮ್ಮನೆ ಹಿಂಸೆ ಕೊಡ್ತವ್ರೆ. ಸೈಕಲ್ ತುಳಿಯೋಕ್ಕಾಗ್ತಿಲ್ಲ ನೋಡಿ. ರೇಸು ಹೆಂಗೆ ಪ್ರಾಕ್ಟೀಸ್ ಮಾಡಿದ್ದಾರೆ ಹುಡುಗರು. ಸ್ವಲ್ಪ ಅಪ್ಪಿದೆ. ಇದೊಂದು ಟರ್ನಿಂಗ್ ತುಂಬಾ ಕಷ್ಟ ಆಗುತ್ತೆ. ಸೊ ಕನಕಪುರ ಲೆವೆಲಲ್ಲಿ ನೆಕ್ಸ್ಟ್ ಲೆವೆಲ್ ಮಾಡ್ತಿದ್ದಾರೆ. ಹುಡುಗರು ತುಂಬಾ ಚೆನ್ನಾಗಿ ಹೊಡಿತಿದ್ದಾರೆ ಸೈಕಲ್ ರೈಡು.
ನೋಡಿ 4 ಮೆಂಬರ್ಸು ಜೊತೆ ಆದರು. ತುಂಬ ಚೆನ್ನಾಗಿ ತುಳಿದಿದ್ದಾರೆ. ನೋಡಿ ಆನಂದಿಸಿ. ಫುಲ್ ಎಪಿಸೋಡ್ ಇವತ್ತು ಸೈಕಲ್ ರೈಡ್. ಸೊ ಚಿಕ್ಕ ವಯಸ್ಸಲ್ಲಿ ಒಂದು ಕನಸಿತ್ತು ನಮಗೂ ಸೈಕಲ್ ರೇಸ್ ಎಲ್ಲ ಭಾಗವಹಿಸ್ತಾ ಇದ್ದೋ ನಮ್ಮ ಸ್ಕೂಲ್ ಲೆವೆಲಲ್ಲಿ ಹೋಗ್ಬೇಕಾದ್ರೆ. ಸೊ ಇದೊಂದು ಕೋಡಳ್ಳಿ 16 ಕಿಲೋಮೀಟರು ತಿಂಗಳ ಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ದಾರೆ ಹುಡುಗರು. ಬ್ಲಾಗಲ್ಲಿ ತೋರ್ಸೋಕ್ಕಾಗ್ತಿಲ್ಲ, ಹಿಂದೆ ತಿರ್ಕೊಂಡು ಮಾಡಬೇಕು. ಇವತ್ತಿನ ರೇಸಲ್ಲಿ ವಿಡಿಯೋ ಮಾಡೋದಕ್ಕೆ ತುಂಬ ಹರಸಾಹಸ ಪಡ್ತಾ ಇದ್ದೀವಿ. ಒಂಥರ ಸೈಕಲ್ ರೇಸೋ ಬೈಕ್ ರೇಸೋ ಗೊತ್ತಾಯ್ತಾ ಇಲ್ಲ. ತುಂಬ ಜನ ಇದ್ದಾರೆ ನೋಡಿ. ಹುಡುಗರು ಯಾವ ಲೆವೆಲಿಗೆ ತುಳಿತೋ ಸೈಕಲ್ಲು. ಸೊ ಇನ್ನೂ 2 ಮೆಂಬರ್ಸ್ ಬಂದಿಲ್ಲ. ಸೊ 4 ಮೆಂಬರ್ಸ್ ಸೈಕಲ್ ತುಳಿತಾ ಇದ್ದಾರೆ ನೋಡಿ. ಹ್ಯಾಂಗ್ ನಡೀತಾ ಇದೆ. ಫುಲ್ ಎಪಿಸೋಡು ಒಂದು 30 ಮಿನಿಟ್ಸ್ ಆಗ್ಬೋದು ವಿಡಿಯೋ. ಸೊ 1 ಅವರ್ ಬೇಕು ಅಪ್ ಆ್ಯಂಡ್ ಡೌನು ನೋಡಿ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಲಯನ್ ಮತ್ತು ಲಿಯೋ ಕ್ಲಬ್ಬಿಂದ ನೋಡಿ. ಫುಲ್ ಎಪಿಸೋಡ್ ತೋರಿಸ್ತೀನಿ. ಆಗ್ತಿದೆ. ಹುಡುಗರು ಫುಲ್ಲು ಜೋಶಲ್ಲಿ ಹೊಳಿತಾವ್ರೆ. ನೋಡಿ ಬಂದು ರೇಸು. ಸೊ ಹುಡುಗರು ತುಂಬಾ ಚೆನ್ನಾಗಿ ಸಪೋರ್ಟಿಂಗ್ ಮಾಡ್ತಿದ್ದಾರೆ. ಅವ್ರಿಗೆ ಸೈಕಲಿಂಗ್ ತುಳಿದು ಪ್ರಾಕ್ಟೀಸ್ ಇದೆ, ತುಂಬ ಡೌನ್ ಇದೆ, ತುಂಬಾ ಕಷ್ಟಪಟ್ಟು ತುಳಿತಾ ಇದ್ದಾರೆ ನೋಡಿ. 4 ಮೆಂಬರ್ಸ್ ಮುಂದೆ ಇದ್ದಾರೆ, ಟೋಟಲ್ 6 ಮೆಂಬರ್ಸಲ್ಲಿ. ಅವರು ಸಾತ್ಕೊಳಕ್ಕೆ ಜನ. ತುಂಬಾ ಜನ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು ನೆಕ್ಸ್ಟ್ ಬಂದು ಇಲ್ಲಿಂದ ಕೋಡಳ್ಳಿ ಹೋಗ್ಬಿಟ್ಟು ಕೋಡಳ್ಳಿ ಸರ್ಕಲ್ಲಿಂದ ಬರ್ತಾರೆ. ನಿಯರ್ ಬೈ ಕೋಡಳ್ಳಿ ಒಂದು 5 to 6 ಕಿಲೋಮೀಟರ್ ಇರ್ಬೋದು. ಆಲ್ರೆಡಿ ಒಂದು 10 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರಿಗೆ ಇಷ್ಟು ಜನ ಸಪೋರ್ಟ್ ಮಾಡೋದಕ್ಕೆ ನೋಡಿ. ಫುಲ್ ಡೌನ್ ಇದೆ, ತುಂಬಾ ಫಾಸ್ಟಾಗಿ ಕುಡಿತಾ ಇದ್ದಾರೆ. ಸೊ ಅರೌಂಡು 50 ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಇದು 51 ಸ್ಪೀಡು. ಇದರಲ್ಲಿ ಸೈಕಲ್ ತುಂಬಾ ಕಷ್ಟ ಇದೆ. ನೋಡಿ ಇನ್ನೇನು ಕೋಡಳ್ಳಿಗೆ ಬಂದು ತಲುಪ್ತಾ ಇದ್ದಾರೆ. ನಿಯರ್ ಬೈ ಕೋಡಳ್ಳಿ ಇನ್ನೊಂದು 1 ಕಿಲೋಮೀಟರ್ ಐತೆ. ಸೊ 30 ಮಿನಿಟ್ಸಲ್ಲಿ ರೀಚ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಕೆರೆಪುರ ಬಿಟ್ಟಾಗ 7:15. ಸೊ 15 ಮಿನಿಟ್ಸಲ್ಲಿ ರೀಚ್ ಆಗಿದ್ದಾರೆ ನೋಡಿ. ಇವರೇ ನಮ್ಮ ಸೈಕಲ್ ರೇಸ್ ಹುಡುಗರು. ನಂಬರು ಕಟ್ಟಾಗ್ಬಿಟ್ಟೈತೆ. ಸೊ ಅಲ್ಲೊಂದು ಚೀಟಿ ಕೊಡ್ತಾರೆ, ಆ ಚೀಟಿನ ರಿಸೀವ್ ಮಾಡ್ಕೊಬೇಕು. ಚೀಟಿ ರಿಸೀವ್ ಮಾಡಿಕೊಂಡು ಹೋಗ್ತಾರೆ. ಸೊ ನಾನು 1 ವೇಲ್ ಬರ್ತಾಯಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಹುಡುಗರು ನೋಡಿ. ಅವರು ಸಪೋರ್ಟ್ ಮಾಡೋದಕ್ಕೆ ಇಷ್ಟು ಜನ ಬಂದಿದ್ದಾರೆ. ಇಲ್ಲಿ ಬಂದು ಟರ್ನಿಂಗಲ್ಲಿ ಟರ್ನಿಂಗ್ ಆಗಬೇಕು. ಇದೇ ಟರ್ನಿಂಗು.
ಸೊ ಇದು ಬಾರ್ಡ್ರ್ ಲೈನು. ಸೊ ಬಾರ್ಡ್ರ್ ಲೈನ್ ಕ್ರಾಸ್ ಮಾಡ್ತಾ ಇದ್ದಾರೆ. ಬಾರ್ಡ್ರ್ ಲೈನ್ ಕ್ರಾಸ್ ಮಾಡ್ತಿದ್ದಾರೆ. ಬಾರ್ಡ್ರ್ ಲೈನ್ ಕ್ರಾಸ್ ಮಾಡಿದ್ರು. ಸೊ ಇನ್ನು ಬಂದು 2 ಮೆಂಬರ್ಸ್ ಇವಾಗ ಬರ್ತಿದ್ದಾರೆ. ಸೊ ಇದೇ ಬಂದು ಕೋಡಳ್ಳಿ ಬಂದು ಬಾರ್ಡ್ರ್ ಲೈನ್ ಕ್ರಾಸ್ ಮಾಡಿದ್ರು, ಚೀಟಿ ಕಲೆಕ್ಟ್ ಮಾಡಿದ್ರು. ಸೊ ಅವ್ರ ಟೀಮ್ ಅವ್ರು ಚೀಟಿ ಕಲೆಕ್ಟ್ ಮಾಡಿ ಹೊರಟಿದ್ದಾರೆ. ಇನ್ನೂ 2 ಮೆಂಬರ್ಸು ಬಂದಿದ್ದಾರೆ. ಅವ್ರಿನ್ನೂ ಲೇಟ್ ಆಗೋದು. ಸೊ ನಾನು ಹೊರಡ್ತೀನಿ. ರೆಕಾರ್ಡ್ ಆಗ್ತಿದೆ. ಸೊ ವಿಡಿಯೋ ಇವಾಗ ಬಂದು ನಿಯರ್ ಬೈ ಕೋಡಳ್ಳಿಯಿಂದ ಬಂದು ಸ್ವಲ್ಪ ಒಂದು 3-4 ಕಿಲೋಮೀಟರ್ ಮುಂದೆ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಸೈಕಲಿಂಗ್ ತುಳಿತಿದ್ದಾರೆ ಇಬ್ಬರು. ಸೊ ಇನ್ನೂ ಇಬ್ಬರು ಹಿಂದೆ ಬರ್ತಿದ್ದಾರೆ. ಅವರಿಂದ ಇನ್ನೂ ಇಬ್ಬರು ಬರ್ತಿದ್ದಾರೆ. ಟೋಟಲ್ಲು ಇದು ಸೈಕಲ್ ರೇಸ್ ಬಂದು 6 ಮೆಂಬರ್ಸ್ಗೆ ನೋಡಿ ಎಷ್ಟು ಬೈಕ್ಗಳು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಲಯನ್ ಮತ್ತು ಲಿಯೋ ಕ್ಲಬ್ಬಿಂದ ಮಾಡ್ತಾಯಿರೋ ಸೈಕಲ್ ರೇಸು. ಇದು ಫುಲ್ ಎಪಿಸೋಡು ನನ್ನ ಯೂಟ್ಯೂಬ್ ಚಾನಲ್ ಹಾಕಿರ್ತೀನಿ. ತುಂಬಾ ಕಷ್ಟಪಟ್ಟು ತುಳಿತಾ ಇದ್ದಾರೆ. ಆದರೂ ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡಿ. ನಾನ್ ಸ್ಟಾಪು ಅಲ್ಲಿಂದ ಹೊಡಿತಾ ಇದ್ದಾರೆ. ಸೊ ಇವರು ಬಂದು ಜೊತೆಯಲ್ಲೇ ಹೋಗ್ತಿದ್ದಾರೆ ಇಬ್ಬರು ಆವಾಗಲಿಂದ. ಅವ್ರ ಹೆಸರನ್ನು ಕೂಡ ಗೊತ್ತಿಲ್ಲ. ಸೊ ಅವ್ರು ಬರೋ ಸ್ಪೀಡ್ಗೆ ಅವ್ರ ನಂಬರು ಎಲ್ಲ ಕಟ್ಟಾಗ್ಬಿಟ್ಟೈತೆ. ಕನಕಪುರ 14 ಕಿಲೋಮೀಟರ್ ಆಲ್ರೆಡಿ ಇವಾಗ 2 ಕಿಲೋಮೀಟರ್ ಸೈಕಲ್ ರೇಸ್ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು 16ನಲ್ಲಿ 18 ಕಿಲೋಮೀಟರ್. ಇನ್ನು 14 ಕಿಲೋಮೀಟರ್ ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಸೈಕಲ್ ಮತ್ತು ಎಂಟ್ ಪ್ರೈಸ್ ಏನು ಅಂತ ಕೇಳ್ಪಟ್ಟೆ. ಸೊ 42 ವರ್ಷದಿಂದ ನಡೀತಾ ಇದೆ ಸೈಕಲ್ ರೇಸಲ್ಲಿ. ಸುಮಾರು ಜನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ನಾನೊಂದು 10 ಇಯರ್ಸ್ 15 ಇಯರ್ಸ್ ಬ್ಯಾಕು ಸ್ಕೂಲ್ ಲೆವೆಲಲ್ಲಿ ಸೈಕಲ್ ರೇಸ್ ನೋಡಬೇಕಾದ್ರೆ ನೋಡಿ. ನಾಳೆ ಫುಲ್ಲು ವಿಡಿಯೋ ಎಷ್ಟಾಗುತ್ತೋ ಏನೋ ಅಷ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡುವ ಹೆಂಗೆ ಬರುತ್ತೆ ಬರಲಿ. ಫುಲ್ ಮಳೆ ಅಂದರೆ ಫುಲ್ಲು ಜಡಿ ಮಳೆ. ಸೊ ಅದಕ್ಕೆ ಕಾರಣ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ತುಳಿರೋ ಸೊ ಒನ್ ವೇನಲ್ಲಿ ಫುಲ್ಲು ಬೈಕ್ ಇದೆ, ಲೆಫ್ಟ್ ಸೈಡಲ್ಲಿ ಫುಲ್ಲು ಸೈಕಲ್ ಇದೆ. ಸೊ 40 ವರ್ಷ ಆದ್ರೂ 18 ವರ್ಷ ಮೇಲ್ಪಟ್ಟವ್ರ ಸೈಕಲ್ ರೇಸ್ ಇದು. ಸೊ ಇವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಸುಮಾರು ಜನ ಬರ್ತಿದ್ದಾರೆ ನೋಡಿ. ಬೈಕಲ್ಲಿ ರೈಟು ಲೆಫ್ಟಲ್ಲಿ ವಿತೌಟ್ ಹೆಲ್ಮೆಟ್ಟು 3 ಜನ ಇಬ್ಬರೆಲ್ಲ ಹೋಗ್ತಿದ್ದಾರೆ. ಸ್ವಲ್ಪ ಹತ್ತಿದೆ ಅವ್ರಿಗೆ ತುಳಿಲಿಕ್ಕೆ. ಸ್ವಲ್ಪ ಎನರ್ಜಿ ಏನು ಕಮ್ಮಿ ಆಗಿಲ್ಲ. ಇವ್ರಿಬ್ರ ಹೆಸ್ರೇನಾ? ಮೂರ್ತಿ ಗುಂಡು ಅಂತನಾ? 1 ಮಂತಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರಾ? ಹೌದಾ? ಎಷ್ಟನೇ ವರ್ಷ? 3ನೇ ವರ್ಷ ಕಂಪ್ಲೀಟಾ? ಇವ್ರ ಹೆಸರು ಗುಂಡ ಅಂತನಾ? ಹಾಂ. ಹಾಸ್ಪಿಟಲ್ ಎಮರ್ಜೆನ್ಸಿ ಅಂತ ಒಂದು ಕಾರ್ ಸಪೋರ್ಟ್ ಮಾಡಿ ಕಳಿಸಿದ್ರು. ಸೊ ಇವ್ರ ಹೆಸರು ಗುಂಡ ಅಂತ. ಇವರು ಬಂದು 3ನೇ ವರ್ಷ. ಈ ವರ್ಷ ಮಾಡಿದ್ರೆ ಫಸ್ಟ್ ಪ್ಲೇಸ್ ಹೊಡೆದ್ರೆ ಇವರು 3 ವರ್ಷ ಕಂಪ್ಲೀಟ್ ಆಗುತ್ತಂತೆ. ಲೆಫ್ಟ್ ಸೈಡ್ ಇರೋರು ಮೂರ್ತಿ. ಅವರು ಲಾಸ್ಟು 3 ಇಯರ್ಸ್ ಬ್ಯಾಕು ಫಸ್ಟ್ ಪ್ರೈಸ್ ಹೊಡೆದಿರಂತೆ. ಸೊ ಇವ್ರ ಲೆವೆಲ್ಲು ಪ್ರಾಕ್ಟೀಸ್ ಲೆವೆಲ್ ಇವಾಗಲೇ ಗೊತ್ತಾಗ್ತದೆ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ದಾರೆ ಏನು ಅಂತೆಲ್ಲ. ಫುಲ್ ಮಳೆ ಇದೆ ಆದ್ರೂ ತುಂಬ ಚೆನ್ನಾಗಿ ಸೈಕಲ್ ತುಳಿದಿದ್ದಾರೆ. ಫುಲ್ ಡೌನ್ ಇದೆ, ಇವ್ರಿಗೆ ಸಪೋರ್ಟ್ ಆಗ್ತದೆ. ಫುಲ್ ಎಪಿಸೋಡ್ ನೋಡ್ಬೋದು ನೀವು.
ಫುಲ್ ಫಾಸ್ಟಾಗಿ ಬರ್ತಾವ್ರೆ ನೋಡಿ. ಅವರ ಹೈಯೆಸ್ಟ್ ಟಾಪ್ ಸ್ಪೀಡ್ ಬಂದು ಇವಾಗ 46 ಫುಲ್ ಡೌನ್ ಇದೆ. ಸೊ ಆದ ಕಾರಣ 43 50ವರೆಗೂ ರೀಚ್ ಆಗ್ತಾರೆ. ಇವರು ಪವರು ನಮ್ಮ ಬೈಕ್ನ ನಿಲ್ಲಿಸುತ್ತೆ. ಫಾಸ್ಟಾಗಿ ಹೋಗ್ತಿದ್ದಾರೆ. ಎಲ್ಲ ಸಪೋರ್ಟಿಂಗ್ ಮಾಡಿ. ಹೀಗೇನೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ನೋಡಿದೆ. ಸೊ GoPro ರೆಕಾರ್ಡಿಂಗ್ ಮಾಡ್ತಾ ಇದೆ ವಿಡಿಯೋ, ಬಟ್ ಕ್ಯಾಮ್ರಾ ಅಷ್ಟು ಮಳೆ ನೆಂದಿದೆ, ಆದರೂ ಪರವಾಗಿಲ್ಲ ಲೆವೆಲ್ಲು. ಫುಲ್ ಡೌನ್ ಇದೆ. ನಿಯರ್ ಕನಕಪುರ ಇನ್ನೊಂದು 10 ಕಿಲೋಮೀಟರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ KTC ಬಸ್ ಬರ್ತಿದೆ. ಸೈಕಲ್ ರೈಸು ಬೈಕ್ ಅಂತಲೇ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ಸಪೋರ್ಟ್ ಮಾಡೋರು ತುಂಬ ಜನ ಬಂದಿದ್ದಾರೆ. ಅಣ್ಣ ಹೆವಿ ಹಿಂಸೆ ಕೊಡ್ತಿದ್ದಿ ಕಣಣ್ಣ. ಒಂದು ಫೇಸೇ ತೋರ್ಸೋಕ್ಕಾಗ್ತಿಲ್ಲ, ಫೇಸ್ ಆಮೇಲೆ ತೋರಿಸ್ತೀನಿ. ನೋಡಿ ಯಾವ ಲೆವೆಲ್ ತುಳಿತಿದ್ದಾರೆ. ಸ್ವಲ್ಪ ಇಲ್ಲಿ ಅಪ್ಪಿದೆ, ಅದ್ರ ಸ್ವಲ್ಪ ಕಷ್ಟಪಡ್ತಾರೆ ಹುಡುಗರು. ಸೊ ಟೋಟಲ್ ಬಂದು 5 ಮೆಂಬರ್ಸು. 5 ಮೆಂಬರ್ಸಲ್ಲಿ ಇವರು ಬಂದು 5ನೇವರು ಹೋಗ್ತಿದ್ದಾರೆ, ಇನ್ನು 2 ಮೆಂಬರ್ಸ್ ಅಲ್ಲಿ ಮುಂದೆ ಹೋಗ್ತಿದ್ದಾರೆ. ಸೊ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಏನಂತಂದರೆ ತುಂಬ ಟ್ರಾಫಿಕಲ್ಲಿ ಸೈಕಲ್ ತುಳಿಬೇಕು, ಇವ್ರಿಗೆ ತುಂಬಾ ಕಷ್ಟ ಅನಿಸುತ್ತೆ. ಕಾರವರು ಬೈಕವರು ಈ ಮಧ್ಯೆ ನಡೆಯುತ್ತೆ ನೋಡಿ. ತುಂಬಾ ಕಷ್ಟಪಟ್ಟು ಸೈಕಲಿಂದ ತುಳಿತಿದ್ದಾರೆ ನೋಡಿ. ಅವ್ರಿಗೆ ಸಪೋರ್ಟ್ ಮಾಡಬೇಕು ಬಿಟ್ಬಿಟ್ಟು ಯಾರ ಕಾರವನು ನೋಡಿ ಮಧ್ಯೆ ಬರ್ತಿದ್ದಾರೆ. ನೋಡಿ ತುಂಬಾ ಕಷ್ಟಪಟ್ಟು ಸೈಕಲ್ ತುಳಿತಿದ್ದಾರೆ. ಇಲ್ಲೊಂದು ಟರ್ನಿಂಗ್ ಇದೆ. ಸೊ ಇನ್ನೇನು ನಡೀತಾ ಇದೆ, ಇನ್ನೊಂದು ಸ್ವಲ್ಪ ದೂರ ಇದೊಂದು ಭಯಾನಕ ಟರ್ನಿಂಗ್ ಐತಾ. ಇಲ್ಲಿ ಮಾತ್ರ ಭಾರಿ ಹುಷಾರಾಗಿ ಹೋಗಬೇಕು. ಹಳ್ಳದ ಮಧ್ಯೆ ಮಣ್ಣೆಲ್ಲ ಹಾಕಿದ್ದಾರೆ. ತುಂಬಾ ಡಿಫಿಕಲ್ಟ್ ಇದೆ ಸೈಕಲ್ ರೇಸು, ನಾವು ಅಂದ್ಕೊಂಡಂಗಲ್ಲ. ಟರ್ನಿಂಗು ಇದು ತುಂಬಾ ಕ್ರಿಟಿಕಲ್ ಟರ್ನಿಂಗು ನೋಡಿ. ಸೊ ಫುಲ್ ಟ್ರಾಫಿಕಲ್ಲಿ ಹೋಗ್ಬೇಕು ಇವರು. ನೋಡಿ ಇವರು ಸಪೋರ್ಟರ್ಸ್ ಅಂದ್ಬಿಟ್ಟು ಬಂದಿದ್ದಾರೆ. ಪಾಪ ಅವರೇ ಸಖತ್ತು ಡಿಸ್ಟರ್ಬೆನ್ಸ್ ಇದ್ದಾರೆ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಪಾಪ ಅವ್ರು ಸೈಕಲ್ ತುಳಿಯೋಕ್ಕಾಗ್ತಿಲ್ಲ, ಆದ್ರೂ ಕಷ್ಟಪಟ್ಕೊಂಡು ತುಳಿತಾ ಇದ್ದಾರೆ. ಸೊ ಒಂದು ಟೀಮ್ ಆಲ್ರೆಡಿ ಹೋಗಿದ್ದಾರೆ ಮುಂದೆ. ನೋಡಿ 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 ಎಷ್ಟು ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅಷ್ಟೇ ಡೇಂಜರಸ್ಸು. ಸೊ ಸೈಕಲ್ ರೇಸು ಇನ್ನೇನು ಫುಲ್ ಫಾಸ್ಟಾಗಿ ಬರ್ತಾರೆ ಇವಾಗ. ಸೆಕೆಂಡು ಫಸ್ಟ್ ಆ್ಯಂಡ್ ಸೆಕೆಂಡ್ ರೀಚ್ ಕನಕಪುರ.
ನನ್ನ ಹೆಸರು ಕಬ್ಬಾಳ ಅಂತ. 1.5 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ. 1.5 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿ 2 ಇಯರ್ಸ್ ಬ್ಯಾಕ್ ಗೆದ್ದಿದ್ದೆ. 2 ವರ್ಷ ಗ್ಯಾಪ್ ಆಗಿ 1 ವರ್ಷ ಲಾಸ್ಟ್ ಇಯರ್ ಬಂದಿದ್ದೆ. ಶಿವ ರಮಣ ಅಧ್ಯಕ್ಷರಾದ ಲಿಯೋ ಜೀವನ್ ವೇದಿಕೆಗೆ ಆಗಮಿಸಬೇಕು. ಹಾಗೆ ನಮ್ಮ ಆರ್ಸಿಯವರಾದ ನಮ್ಮ ಫೌಂಡರ್ ಮೆಂಬರ್ ಆದ ನಮ್ಮ ಸರ್ವೇಯರ್ ನಂದೀಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತೀವಿ. ನಿಖಿಲ್ ಎಷ್ಟನೇ ಪ್ರೈಸು ಬಂತು ನಿನಗೆ? ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ? 1 ಇಯರ್ ಆಯ್ತು. 1 ಇಯರ್. ಇವಾಗ 1 ಮಂತಿಂದ ಸ್ಟಾರ್ಟ್ ಮಾಡಿದ್ದಾ? 1 ಮಂತ್. ಹಾಗೆ ನಮ್ಮ ಲಯನ್ ಅಧ್ಯಕ್ಷರಾದ ಲಯನ್ ಎಲ್ಲ ಟೈಮ್ ಕರೆಕ್ಟಾಗಿ ನಮಗೆ ಸರ್ವೈಸು ಇದಕ್ಕೋಸ್ಕರ 1 ವರ್ಷ ಸ್ಟಾಪ್ ಮಾಡಿ ನಾವು ಕಂಟಿನ್ಯೂ ಮಾಡಿ ಮುಗಿಸಿದ್ದೀವಿ. ಇವಾಗ ನಮ್ಮೆಲ್ಲರ ಸಹಕಾರಕ್ಕೆ ಇದಕ್ಕೆ ತುಂಬ ಧನ್ಯವಾದ. ದೊಡ್ಡವ್ರಿಗೆಲ್ಲ ಚಿಕ್ಕ ಮಕ್ಕಳು ಬಹುಮಾನ ಸಮರ್ಪಕರು. 18 years ಈ ಬಹುಮಾನವನ್ನು ಪ್ರೈಸ್ ಅವರು ಹಾಗೆ ನಮ್ಮ ಆರ್ಸಿಯವರು ಒಡಗೂಡಿ ಇದನ್ನು ವಿತರಿಸಬೇಕು ಅಂತ ಕೇಳ್ಕೊತಿದ್ದಾರೆ. ಯುವ ಸಹ ಸರಗಾರರು ಪ್ರಜ್ವಲ್ ಜೊತೆ ಕಳೆದ 2 ವರ್ಷದಿಂದ ಮೊದಲನೇ ಬಹುಮಾನ ತಗೊಂಡಿದ್ರು. ಈ ಸಾರಿ ತಗೊಂಡ್ರೆ ಹ್ಯಾಟ್ರಿಕ್ ಆಗ್ತಿತ್ತು. ಈ ಪ್ರಥಮ ಬಹುಮಾನ ಸೈಕಲ್ ಕೊಡ್ತಾ ಇರೋದು KN ದಿಲೀಪ್. ದಯಮಾಡಿ ಅವ್ರಿಗೊಂದು ಜೋರಾದ ಚಪ್ಪಾಳೆ. 17 ವರ್ಷದಿಂದ ಕಂಟಿನ್ಯೂಸ್ ಡೊನೇಟ್ ಮಾಡ್ತಾರೆ ಮಾಜಿ ಪುರಸಭಾ ಅಧ್ಯಕ್ಷರು. ಅವರಿಗೆ ತುಂಬಾದ ಧನ್ಯವಾದಗಳು. ಹಾಗೆ ಇವರಿಗೆಲ್ಲ ಏನು ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದಾರೆ. ಎಲ್ಲ ಲಯನ್ಸ್ ಗಣ್ಯರು ದಯಮಾಡಿ ಲಯನ್ಸ್ ಗಣ್ಯರೆಲ್ಲ ಮುಂದಕ್ಕೆ ಬನ್ನಿ. ದಯಮಾಡಿ ಮಿಕ್ಕವರೆಲ್ಲ ಕೆಳಗಡೆ ಇದೆ. ಕಪ್ಪಳೆ ಬೇಕು. ಹಾಗೆ ನಮ್ಮ ಲೈನ್ ಸದಸ್ಯರು ದಯಮಾಡಿ ವೇದಿಕೆ ಬಿಟ್ಟು ರೋಡ್ರಿಗೆ ಬರಬೇಕು.